ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬ ದಿನ ಆದಮೇಲೆ ಒಂದು ಗಾರ್ಡನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೇಲಿ ಯಾವುದಾದ್ರೂ ಒಂದು ಕ್ರೀಪರ್ ಪ್ಲ್ಯಾಂಟ್ ಇದ್ದರೆ, ಲೈಕ್ ಮನಿ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕ್ರೀಪರ್ ಪ್ಲ್ಯಾಂಟಿಗೆ ಬಳ್ಳಿ ಥರ ಹಬ್ಬುತ್ತಲ್ವ, ಸೊ ಆ ಗಿಡಕ್ಕೆ ಹೇಗೆ ಸಪೋರ್ಟ್ ಕೊಡೋದು ಮನೆಯಲ್ಲಿರುವಂತಹ ವಸ್ತುಗಳನ್ನ ಯೂಸ್ ಮಾಡಿ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಮನಿ ಪ್ಲ್ಯಾಂಟ್ನ ಹೇಗೆ ರೀಪಾಟ್ ಮಾಡೋದು ಅಂತ ಕೂಡ ತೋರಿಸ್ತಿದ್ದೀನಿ. ಏನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮನಿ ಪ್ಲ್ಯಾಂಟಿಗೆ ಸಪೋರ್ಟ್ ಕೊಡೋದಕ್ಕೆ ಅಂತ ಹೇಳಿ ಮೊದಲಿಗೆ ನಾನಿಲ್ಲಿ ಈ ರೀತಿಯಾಗಿರೋಂತಹ ನೆಟ್ಟೆಡ್ ಬ್ಯಾಗ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಕಡ್ಡಿ ತೊಗೊಂಡಿದ್ದೀನಿ. ಸೊ ಇದು ಸೈಜ್ ನೀವು ನೋಡ್ಕೊಂಡು ತೊಗೋಬೋದು. ಇದು ಮನೆ ಒರ್ಸೋಕ್ಕೆ ಕಡ್ಡಿ ಬರುತ್ತಲ್ವ, ಅದ್ರದ್ದು ಅರ್ಧ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ತೆಂಗಿನಕಾಯಿ ಚೊಗರೆನ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಪ್ರತಿ ಸಲ ಬಿಡಿಸಿದಾಗ ತೆಂಗಿನಕಾಯಿಲಿರುವಂತಹ ಜುಟ್ಟಿರುತ್ತಲ್ವ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಥವಾ ಫುಲ್ ತೆಂಗಿನಕಾಯಿ ಓಪನ್ ಮಾಡಿದಾಗ ಅದ್ರ ಒಳಗಡೆ ಚೊಗರೆ ಇರುತ್ತಲ್ವ ಅದನ್ನು ಕೂಡ ನಾವು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಸೊ ಎರಡನ್ನೂ ಕೂಡ ನಾವಿಲ್ಲಿ ಯೂಸ್ ಮಾಡ್ಬೋದು. ಈ ತೆಂಗಿನಕಾಯಿ ನಾರನ್ನ ಪ್ರತಿ ಸಲ ಯೂಸ್ ಮಾಡಿದಾಗ ಇದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಸೊ ಈ ರೀತಿಯಾಗಿ ನಾವು ಸ್ಟಿಕ್ನ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಬಿಡಿಸ್ಕೊಳ್ಬೇಕು. ಇದನ್ನು ನಾವಿವಾಗ ಯೂಸ್ ಮಾಡಿ ಹೇಗೆ ಮಾಸ್ಟಿಕ್ ಮಾಡೋದು ಅಂತ ನೋಡೋಣ. ಕಡ್ಡಿನ ಫಸ್ಟು ಈ ಬ್ಯಾಗ್ ಇದೆ ಅಲ್ವಾ ಅದ್ರ ಒಳಗಡೆ ಇಟ್ಕೊಳ್ಳೋಣ. ಸೊ ಇಟ್ಕೊಂಡು ಈ ತೆಂಗಿನಕಾಯಿ ಚಗರೆ ಅಥವಾ ನಾರು ಏನಿದೆ ಅದನ್ನು ಇದ್ರ ಒಳಗಡೆ ಡಂಪ್ ಮಾಡ್ತಾ ಹೋಗಬೇಕು. ಸೊ ಫಸ್ಟು ಹೆಂಗೆ ಬೇಕಂಗೆ ನೀಟಾಗಿ ಇದನ್ನು ಹಾಕ್ಕೊಂಡ್ಬಿಟ್ಟು ಆಮೇಲೆ ಬೇಕಿದ್ರೆ ನಾವು ಅದನ್ನು ಅರೇಂಜ್ ಮಾಡ್ಕೋಬಹುದು. ಈ ವೈಟ್ ಕಲರ್ ನೆಟ್ಟೆಡ್ ಬ್ಯಾಗ್ನ ತೋರಿಸ್ತೆ ಅಲ್ವಾ, ಇದು ನಿಮಗೆ ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ. ಈರುಳ್ಳಿ ಇಲ್ಲ ಬೆಳ್ಳುಳ್ಳಿನ ಹಾಕಿ ಕೊಡ್ತಾರೆ ಕೆಲವು ಕಡೆ. ರೆಡ್ ಕಲರಲ್ಲಿ ಕೂಡ ಇರುತ್ತೆ. ಸೊ ನಿಮಗೆ ಅದು ಸಿಕ್ಕಿದ್ರೆ ಅದು ಯೂಸ್ ಮಾಡ್ಬೋದು. ಇವನ್ ಹಣ್ಣಂಗಡಿಲೂ ಕೂಡ ಸಿಗುತ್ತೆ, ಆ್ಯಪಲ್ ಎಲ್ಲ ಸ್ಟೋರ್ ಮಾಡಿರ್ತಾರೆ. ಅದು ಇಲ್ಲ ಅಂತಂದರೆ ತರಕಾರಿ ಅಂಗಡಿಗಳಲ್ಲೇ ಜಾಸ್ತಿ ತರಕಾರಿ ತೊಗೊಂಡು ಬರ್ತಾರಲ್ವ ಅವಾಗ ರೆಡ್ ಕಲರ್ ಬ್ಯಾಗ್ ಕೊಟ್ಟಿರ್ತಾರೆ, ಅಂದರೆ ಚೀಲ. ಅದು ಕೂಡ ತುಂಬ ಟ್ರಾನ್ಸ್ಪರೆಂಟಾಗಿ ನೆಟ್ಟೆಡ್ ಥರನೇ ಇರುತ್ತೆ. ಸೊ ನೀವು ಅವ್ರನ್ನೂ ಕೂಡ ಕೇಳಿದ್ರೆ ಅವ್ರ ಹತ್ರನೂ ಕೂಡ ನೀವು ಈಸ್ಕೋಬಹುದು. ಇದು ಇಲ್ಲ ಅಂತಂದರೆ ನೀವು ಗೋಣಿ ಚೀಲನ ಯೂಸ್ ಮಾಡ್ಬೋದು. ಇಲ್ಲಾಂತಂದರೆ ಮನೇಲೆ ಯಾವುದಾದ್ರೂ ನೆಟ್ಟೆಡ್ ಬಟ್ಟೆ ಇರುತ್ತೆ ಅಥವಾ ನೆಟ್ಟೆಡ್ ವೇಲ್ ಇರುತ್ತೆ ಅಲ್ವಾ, ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಇವಾಗ ಈ ಕಡ್ಡಿ ಬಗ್ಗೆ ಹೇಳೋದಾದರೆ ನೀವು ಮನೆ ಒರೆಸೋ ಕಡ್ಡಿನ ಅರ್ಧ ಕಟ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ನ ಯೂಸ್ ಮಾಡಿ ನೀವು ಕಟ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಯಾವುದಾದ್ರೂ ಬೇರೆ ಸ್ಟಿಕ್ನ ಕೂಡ ಯೂಸ್ ಮಾಡ್ಬೋದು. ಯಾವುದಾದ್ರೂ ಕಡ್ಡಿ ಇತ್ತು ಅಂತಂದರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ POP ಪೈಪ್ ಬರುತ್ತಲ್ವ, ಪ್ಲಾಸ್ಟಿಕ್ ಪೈಪು, ಅದನ್ನು ಕೂಡ ಯೂಸ್ ಮಾಡ್ಬೋದು. ಈ ತೆಂಗಿನಕಾಯಿ ನಾರೆಲ್ಲನೂ ಕೂಡ ನೀಟಾಗಿ ಬಿಡಿಸ್ಕೊಂಡು ಒಳಗಡೆ ಹಾಕಬೇಕು. ಸೊ ಉದ್ದುದ ಹಂಗಂಗೆ ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಅದು. ಸೊ ಹಾಗಾಗಿ ಸಣ್ಣ ಸಣ್ಣಕ್ಕೆ ಬಿಡಿಸ್ಕೊಂಡು ಅದನ್ನು ಒಳಗಡೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಷ್ಟು ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೂ ಸಿಂಪಲ್ಲಾಗಿ ಕೂಡ ಮಾಡ್ಕೋಬಹುದು. ಒಂದು ಪ್ಲಾಸ್ಟಿಕ್ ಪೈಪ್ ತೊಗೊಂಡು ಅದಕ್ಕೆ ಟೈನ್ ಥರ ಬರುತ್ತಲ್ವ ಅದನ್ನು ಸುತ್ತಬಿಟ್ಟು ಅದರಿಂದನೂ ಕೂಡ ಒಂದು ಸ್ಟಿಕ್ನ ರೆಡಿ ಮಾಡ್ಕೋಬಹುದು. ಸೊ ಅದು ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇವಾಗ ತೋರಿಸ್ತಿರೋ ಸ್ಟಿಕ್ಕು ಆಲ್ಮೋಸ್ಟ್ ಒಂದು 5 ವರ್ಷದವರೆಗೂ ಕೂಡ ಬಾಳಿಕೆ ಬರುತ್ತೆ. ನಾನು ಆಲ್ರೆಡಿ ಈ ಥರದ್ದು ನಾನು ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಿಮಗೂ ಕೂಡ ತೋರಿಸಿದ್ದೀನಿ ಅದನ್ನು. ಅದು ಆಲ್ಮೋಸ್ಟ್ ಒಂದು 2 ಇಯರ್ಸ್ 3 ಇಯರ್ಸ್ ಆಗಿದೆ. ತುಂಬ ಚೆನ್ನಾಗಿದೆ ಇನ್ನೂ ಕೂಡ. ಇದು 5 ವರ್ಷಕ್ಕಿಂತ ಜಾಸ್ತಿನೇ ಬಾಳಿಕೆ ಬರುತ್ತೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಝೀರೋ ಇನ್ವೆಸ್ಟ್ಮೆಂಟ್ ಅಲ್ವಾ ಇದು. ಸೊ ಮನೇಲಿ ಆರಾಮಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಅಂಗಡಿಲಾದರೆ ಒಂದಕ್ಕೆ 100, 150, 200 ಆ ರೀತಿಯೇ ಇರುತ್ತೆ ರೇಟು. ಸೊ ಈ ಥರ ಮನೇಲೇ ಮಾಡ್ಕೊಳ್ಳೋದ್ರಿಂದ ಸೊ ನಮಗೂ ಒಂದು ಆ್ಯಕ್ಟಿವಿಟಿ ಆದಂಗೆ ಆಗುತ್ತೆ, ಜೊತೆಗೆ ನಾವೇ ಮಾಡಿದ್ವಿ ಅಂತ ಖುಷಿ ಸಿಗುತ್ತೆ. ಹಾಗೆ ಬಾಳಿಕೆ ಕೂಡ ಬರುತ್ತೆ, ದುಡ್ಡನ್ನು ಕೂಡ ಸೇವ್ ಮಾಡಬಹುದು. ಸೊ ತುಂಬ ಚೆನ್ನಾಗಿ ಈ ಒಂದು ಸ್ಟಿಕ್ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿ ನಾರನ್ನ ಇವಾಗ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಾಲು ಭಾಗ ಬಿಟ್ಟಿದ್ದೀನಿ, ಯಾಕಂದರೆ ಪಾಟ್ ಒಳಗಡೆ ಅದು ಹೋಗಿ ಕೂತ್ಕೊಳ್ಳುತ್ತಲ್ವ. ಸೊ ಹಾಗಾಗಿ ಆ ಪಾಟ್ ಒಳಗಡೆ ಹೋಗೋ ಜಾಗಕ್ಕೆ ನಾವೇನು ಫಿಲ್ ಮಾಡೋದು ಬೇಕಾಗಿಲ್ಲ. ಎಲ್ಲ ಫಿಲ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ಅದಕ್ಕೆ ನೀಟಾಗಿ ಥರ ಸುತ್ಕೊತಾ ಇದ್ದೀನಿ. ಸೊ ಇದನ್ನು ಕಟ್ ಮಾಡಿಬಿಟ್ಟು ಕೂಡ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಮಾಡ್ಬೋದು. ಬಟ್ ನಾನು ಹೀಗೆ ಸುತ್ಕೊಳ್ಳೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ನೀಟಾಗಿ ಸುತ್ಕೊಂಡು ಇವಾಗ ಇದಕ್ಕೆ ರಬ್ಬರ್ ಬ್ಯಾಂಡ್ನ ಹಾಕಿಬಿಟ್ಟು ಕವರ್ ಮಾಡ್ತಾಯಿದ್ದೀನಿ. ಸೊ ರಬ್ಬರ್ ಬ್ಯಾಂಡ್ ಹಾಕಿದೆ ಇದ್ದಿದ್ರೂ ನಡೆಯುತ್ತೆ, ಬಟ್ ನಾನು ಸುಮ್ಮನೆ ರಬ್ಬರ್ ಬ್ಯಾಂಡ್ ಇತ್ತು ಜೊತೆಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಒಂದು ಸ್ಟಿಫಾಗಿ ಅಂತ ಹೇಳಿಬಿಟ್ಟು ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡಿ 3 ಕಡೆ ನಾನು ರಬ್ಬರ್ ಬ್ಯಾಂಡ್ನ ಹಾಕ್ಕೊಂಡಿದ್ದೀನಿ. ರಬ್ಬರ್ ಬ್ಯಾಂಡ್ ಹಾಕಿ ಆದಮೇಲೆ ಟೈನ್ ದಾರ ಬರುತ್ತಲ್ವ ಅದನ್ನು ಯೂಸ್ ಮಾಡಿ ಇವಾಗ ನಾನು ಮತ್ತೆ ಕಟ್ಕೊತಾ ಇದ್ದೀನಿ. ಸೊ ರಬ್ಬರ್ ಬ್ಯಾಂಡ್ ಬರೀ 3 ಕಡೆ ಹಾಕಿರ್ತೀವಿ. ಸೊ ಇನ್ನು ಮಿಕ್ಕಿದ ಕಡೆ ಅದು ಬಿಚ್ಕೊಂಡ್ರೆ ಕಷ್ಟ ಅಂತ ಹೇಳಿ ಸೊ ಈ ದಾರದಿಂದ ನೀಟಾಗಿ ಈ ಥರ ಸುತ್ತಕೊಂಡ್ರೆ ತುಂಬ ಸ್ಟ್ರಾಂಗಾಗಿರುತ್ತೆ. ಆ್ಯಂಡ್ ರಬ್ಬರ್ ಬ್ಯಾಂಡ್ ಕಟ್ಟಾದ್ರೂ ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ. ಹಾಗಾಗಿ ಈ ದಾರನ ನಾನು ನೀಟಾಗಿ ಈ ಥರ ಸುತ್ಕೊತಿದ್ದೀನಿ. ಸುತ್ತಕೊಂಡು ಲಾಸ್ಟಲ್ಲಿ ಕಟ್ಕೊತೀನಿ.
ರಬ್ಬರ್ ಬ್ಯಾಂಡ್ನ ಕಟ್ಕೊಂಡಿಲ್ಲ ಅಂತಂದ್ರೂ ಆಗುತ್ತೆ, ಬಟ್ ನಾನು ಹಾಗೆ ಯೂಸ್ ಮಾಡಿದೆ ರಬ್ಬರ್ ಬ್ಯಾಂಡ್ನ ಅಷ್ಟೇ. ಸೊ ನೀಟಾಗಿ ಇದನ್ನು ಇವಾಗ ಟೈ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊತೀನಿ. ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಈಸಿಯಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ದೇನೆ ಒಂದು ಮನಿ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕ್ರೀಪರ್ ಪ್ಲ್ಯಾಂಟಿಗೂ ಕೂಡ ಈ ರೀತಿ ಒಂದು ಸಪೋರ್ಟ್ ಆಗಿರುವಂತಹ ಒಂದು ಸ್ಟಿಕ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಸೊ ತುಂಬ ವರ್ಷ ಬಾಳಿಕೆ ಕೂಡ ಬರುತ್ತೆ ಇದು. ಈ ತೆಂಗಿನಕಾಯಿ ಚಗರೆ ಪುಡಿನೂ ಕೂಡ ಏನು ಬಿಸಾಕೋದು ಬೇಡ, ಇದನ್ನು ನಾವು ಯೂಸ್ ಮಾಡ್ಕೋಬಹುದು. ಕೋಕೋಪಿಟ್ ಯೂಸ್ ಮಾಡ್ತೀವಲ್ವ ಅದೇ ರೀತಿ ಇದನ್ನು ಕೂಡ ಯೂಸ್ ಮಾಡಬಹುದು. ಈ ಒಂದು ಚಗರೆನೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರಲ್ಲೇನು ಕೋಕೋಪಿಟ್ ಕೂಡ ಮಾಡಬಹುದು. ಸೊ ಅದ್ರ ಬದಲು ಈ ಥರ ಉದುರಿಸ್ಕೊಂಡು ಇದನ್ನೇ ನಾವು ಯೂಸ್ ಮಾಡಿದ್ರೂ ನಡೆಯುತ್ತೆ. ಸೊ ಇವಾಗ ನಾನು ಮನಿ ಪ್ಲ್ಯಾಂಟ್ನ ಹೇಗೆ ರೀಪಾಟ್ ಮಾಡೋದು ಅಂತ ತೋರಿಸ್ತೀನಿ. ಈ ಪ್ಲ್ಯಾಂಟ್ನ ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ. ನಾನು ಫಿಲೋಡೆಂಡ್ರಾನ್ ಬ್ರೆಜಿಲ್ ಅನ್ನೋ ಒಂದು ಪ್ಲ್ಯಾಂಟ್ನ ಆರ್ಡ್ರ್ ಮಾಡಿದ್ದೆ, ಬಟ್ ನನಗೆ ಮನಿ ಪ್ಲ್ಯಾಂಟ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಬೇಜಾರಾಯಿತು, ಬಟ್ ಪರವಾಗಿಲ್ಲ, ಏನೇನು ಮಾಡೋದಕ್ಕಾಗಲ್ಲ. ಸೊ ಇದನ್ನು ಹೇಗೆ ರೀಪಾಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಪಾಟ್ಗೆ ಫಸ್ಟು ಡ್ರೈನೇಜ್ ಹೋಲ್ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಬೇಕು. ಅದಕ್ಕೆ ಇವಾಗ ತೆಂಗಿನಕಾಯಿ ನಾರನ್ನ ಈ ಥರ ಕವರ್ ಮಾಡ್ಕೊತಾ ಇದ್ದೀನಿ ಡ್ರೈನೇಜ್ ಹೋಲಿಗೆ. ಯಾಕಂದರೆ ಮಣ್ಣು ಮತ್ತು ಮರಳು ಏನಿರುತ್ತೆ ಅದು ಡ್ರೈನೇಜ್ ಹೋಲಿಂದ ಹರ್ಕೊಂಡು ಹೋಗಬಾರ್ದು ನೀರು ಹಾಕಿದಾಗ ಅಂತ. ಈ ಸ್ಟಿಕ್ನ ಯೂಸ್ ಮಾಡಿ ಇವಾಗ ಮನಿ ಪ್ಲ್ಯಾಂಟ್ನ ರೀಪಾಟ್ ಮಾಡೋಣ. ಇದಕ್ಕೆ ಪಾಟಿಂಗ್ ಮಿಕ್ಸ್ ನಾನು ಸ್ವಲ್ಪ ಮರಳು ಹಾಗೆ ಮಣ್ಣನ್ನ ತೊಗೊಂಡಿದ್ದೀನಿ. 2:1 ರೇಷಿಯೋದಲ್ಲಿ ತೊಗೊಂಡಿದ್ದೀನಿ. ಮಣ್ಣು 2 ಭಾಗ, ಮರಳು 1 ಭಾಗ ತೊಗೊಂಡಿದ್ದೀನಿ. ಈ ತೆಂಗಿನಕಾಯ್ದು ಚಗರೆ ಉದುರಿತಲ್ವ ಅದನ್ನು ನಾನು ಇವಾಗ ಕೋಕೋಪಿಟ್ ಥರ ಯೂಸ್ ಮಾಡ್ಕೊತಿದ್ದೀನಿ. ಯಾಕಂದರೆ ನನ್ನ ಹತ್ರ ಕೋಕೋಪಿಟ್ ಖಾಲಿಯಾಗಿದೆ, ಹಾಗಾಗಿ. ಹಾಗೆ ಒಂದು 2 ಮುಷ್ಟಿಯಷ್ಟು ಗೊಬ್ಬರನ ಯೂಸ್ ಮಾಡ್ತಿದ್ದೀನಿ. ಯಾವುದಾದ್ರೂ ಗೊಬ್ಬರನ ನೀವು ಯೂಸ್ ಮಾಡ್ಬೋದು. ಮನೇಲೇ ಮಾಡಿರುವಂತಹ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್, ಸೊ ಯಾವುದಿರುತ್ತೆ ನಿಮ್ಮ ಹತ್ರ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ಸೊ ಇದಿಷ್ಟನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಣ್ಣನ್ನ ಇವಾಗ ಪಾಟ್ ಒಳಗಡೆ ಫಿಲ್ ಮಾಡೋಣ. ಪಾಟಿದು ಏನು ಡ್ರೈನೇಜ್ ಹೋಲ್ ಇರುತ್ತೆ ಅದ್ರ ಕೆಳಗಡೆ ಈ ಥರ ತೆಂಗಿನಕಾಯಿ ನಾರನ್ನ ಹಾಕಿ ಕವರ್ ಮಾಡ್ಕೊಳ್ಬೇಕು. ತೆಂಗಿನಕಾಯಿ ನಾರು ಅಥವಾ ಆ ಪಾಟ್ ಹೊಡೆದೋಗಿರುತ್ತಲ್ವ ಮಣ್ಣಿನ ಪಾಟು ಅದ್ರ ಪೀಸು. ಸೊ ಈ ಥರದ್ದೇನಾದರೂ ಕವರ್ ಮಾಡಿದ್ರೆ ನಾವು ನೀರು ಹಾಕಿದಾಗ ಮಣ್ಣು ಕೂಡ ಡ್ರೈನೇಜ್ ಹೋಲಿಂದ ಹೊರಗಡೆ ಹೋಗಲ್ಲ. ಆವಾಗ ನೆಲ ಕೂಡ ನೀಟಾಗಿರುತ್ತೆ. ಇಲ್ಲ ಅಂತಂದರೆ ಮಣ್ಣೆಲ್ಲ ಕೆಳಗಡೆ ಹೋದರೆ ಜಾಗ ಕೂಡ ಗಲೀಜಾಗುತ್ತೆ. ಸೊ ಹಾಗಾಗಿ ಸೊ ಈ ಥರ ಕವರ್ ಹಾಕಿರ್ತಾರಲ್ವ ಪ್ಲಾಸ್ಟಿಕ್ ಕವರು, ಸೊ ಅದನ್ನು ನೀಟಾಗಿ ಈ ಥರ ರಿಮೂವ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಇವಾಗ ಸೆಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ 2 ಗಿಡ ಇದೆ, ಸೊ ಅಂದರೆ 2 ಕಟ್ಟಿಂಗ್ಸ್ ಇದೆ. ಎರಡನ್ನೂ ಕೂಡ ಸೆಪ್ರೇಟ್ ಮಾಡ್ಕೊತಿದ್ದೀನಿ. ಇದನ್ನು ನಾನು ಬಳ್ಳಿ ಥರ ಹಬ್ಸೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಾನು 2 ಗಿಡನೂ ಕೂಡ ಸೆಪ್ರೇಟ್ ಮಾಡ್ಕೊತಿದ್ದೀನಿ. ಅಂದರೆ ಮಾಸ್ಟಿಕ್ ಇದೆ ಅಲ್ವಾ, ಇವಾಗ ನಾವು ರೆಡಿ ಮಾಡ್ಕೊಂಡಲ್ವ ಸ್ಟಿಕ್ಕು, ಸೊ ಆ ಸ್ಟಿಕ್ಗೆ ಇದನ್ನು ನಾನು ಸುತ್ತುತ್ತೀನಿ. ಹಾಗಾಗಿ 2 ಗಿಡನೂ ಕೂಡ ಸೆಪ್ರೇಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಇಳೆ ಬೀಳೋ ಥರ ಮಾಡಬೇಕು ಅನ್ನೋ ಥರ ಇದೆ. 2 ಗಿಡನೂ ಕೂಡ ಅಟ್ ಎ ಟೈಮ್ ಹಾಕಿದ್ರೂ ನಡೆಯುತ್ತೆ, ಮಣ್ಣನ್ನ ಬಿಡಿಸೋದೇನೆ. ಇವಾಗ ಮಾಸ್ಟಿಕ್ನ ಈ ಥರ ಮಧ್ಯಕ್ಕೆ ಪಾಟ್ ಮಧ್ಯಕ್ಕೆ ಈ ಥರ ಇಟ್ಕೊಂಡು ಅದ್ರ ಮಣ್ಣೇನಿದೆ ಅಕ್ಕಪಕ್ಕದಲ್ಲಿ ಅದನ್ನು ಒಂದು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪಾಟ್ ಒಂದು ಸ್ವಲ್ಪ ಚಿಕ್ಕದೇ ಇದೆ. ಗಿಡ ದೊಡ್ಡದಾದ್ಮೇಲೆ ಬೇಕಾದ್ರೆ ನಾನು ಚೇಂಜ್ ಮಾಡೋಣ ಅಂತ ಹೇಳಿ ಇವಾಗ ಸದ್ಯಕ್ಕೆ ಚಿಕ್ಕ ಪಾಟ್ನೇ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಮಾಸ್ಟಿಕ್ನ ಗಟ್ಟಿಯಾಗಿ ನಾನು ಕೂರಿಸ್ಕೊತೀನಿ ಫಸ್ಟು. ಅದಾದಮೇಲೆ ಗಿಡನ ನಾನು 2 ಸೈಡಿಗೆ ನೆಟ್ಕೊಳ್ತೀನಿ. ಇವಾಗ 2 ಕಟ್ಟಿಂಗ್ ಇರೋದು, ಬಟ್ ಅದು ಬುಷಿಯಾಗಿ ಕಾಣಿಸುತ್ತಾ ಏನು ಅನ್ನೋ ಥರ ಆದರೆ ನಾವು ಇದನ್ನೇ ಈ ಪ್ಲ್ಯಾಂಟ್ ದೊಡ್ಡದಾದಮೇಲೆ ಅದನ್ನೇ ನಾವು ಬುಷಿಯಾಗಿ ಕೂಡ ಮಾಡ್ಕೋಬೋದು. ಅಂದರೆ ಪಾಟ್ ಸುತ್ತಲೂ ಕೂಡ ಕವರ್ ಆಗಿ ಈ ಸ್ಟಿಕ್ ಏನಿದೆ ಅದು ತುಂಬಾ ಕವರ್ ಆಗೋ ಥರ ಕೂಡ ಮಾಡ್ಬೋದು. ಸೊ ಹೇಗೆ ಅಂತ ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಪಾಟಿಗೆ ಫುಲ್ಲು ಮಣ್ಣು ಏನಿತ್ತು ಎಕ್ಸ್ಟ್ರಾ ಅದನ್ನೆಲ್ಲ ಇವಾಗ ಹಾಕ್ಕೊತಿದ್ದೀನಿ. ಪಾಟಿಂದ 1/4 ಭಾಗದಷ್ಟು ಕೆಳಗಡೆನೆ, ಅಂದರೆ ಪಾಟಿಗೆ 3/4 ಭಾಗ ಮಣ್ಣನ್ನ ಫಿಲ್ ಮಾಡಿ ಇನ್ನು 1/4 ಭಾಗ ಖಾಲಿ ಬಿಡ್ತೀನಿ. ಯಾಕಂದರೆ ನೀರು ಅಥವಾ ಗೊಬ್ಬರ ಏನಾದರೂ ಒಂದು ಹಾಕಬೇಕಂದ್ರೆ ಅದು ಹೊರಗಡೆ ಬರಬಾರ್ದು. ನೀರು ಹಾಕಿದಾಗ ಗೊಬ್ಬರ ಎಲ್ಲ ಹೊರಗಡೆ ಬರಬಾರ್ದಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ 1/4 ಭಾಗ ಅಷ್ಟು ಖಾಲಿನೇ ಬಿಟ್ಟಿರ್ತೀನಿ. ಗಿಡ ಎಲ್ಲ ಹಾಕಿ ಆದಮೇಲೆ ಗಿಡಕ್ಕೆ ಚೆನ್ನಾಗಿ ನೀರು ಕೊಡಬೇಕು. ಡ್ರೈನೇಜ್ ಹೋಲಿಂದ ನೀರು ಕೆಳಗಡೆ ಹರ್ಕೊಂಡು ಹೋಗೋವರೆಗೂ ಕೂಡ ನೀರು ಹಾಕಬೇಕು. ಅದಾದಮೇಲೆ ಗಿಡನ 1 ವಾರ ನೆರಳಲ್ಲೇ ಇಟ್ಟು ಆಮೇಲಿಂದ ಬೇಕಿದ್ರೆ ನೀವು ಬಿಸಿಲಲ್ಲಿ ಇಡ್ತೀನಿ ಅಂದರೂ ಕೂಡ ಇಡಬಹುದು. ಸೊ ಮನಿ ಪ್ಲ್ಯಾಂಟಿಗೆ ಏನು ಜಾಸ್ತಿ ಬಿಸಿಲು ಬೇಕಾಗಿಲ್ಲ. ಸೊ ನೀವು ಎಲ್ಲಿ ಗ್ರೋ ಮಾಡ್ತೀರಾ ಅಲ್ಲಿ ಇಟ್ಕೊಂಡ್ರೆ ಆಗುತ್ತೆ. ಮನೆಯಲ್ಲೇ ಹೇಗೆ ಮನಿ ಪ್ಲ್ಯಾಂಟಿಗೆ ಸಪೋರ್ಟ್ ಕೊಡೋದು ಏನು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿದ್ರಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿರೋದು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ಲ್ಯಾಂಟ್ ಲವರ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.